ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 37ನೆಯ ಶ್ಲೋಕ. ಅಶೋಕಸ್ತಾರಣಸ್ತಾರ ಶೂರಃ ಶೌರ್ಯಜನೇಶ್ವರಃ ಅನುಕೂಲ ಶತಾವರ್ತ ಪದ್ಮೀ ಪದ್ಮನಿಭೇಕ್ಷಣಃ. ಶೋಕರಹಿತನು ಪರಮಾತ್ಮನು ಭಕ್ತರನ್ನು ಸಂಸಾರ ಸಾಗರದಿಂದ ದಾಟಿಸುವುದರಿಂದ ಈತನಿಗೆ ತಾರಣನೆಂಬ ಹೆಸರಿದೆ. ಶಿಶುಪಾಲಾದಿಗಳನ್ನು ತಾರಣೆ ಮಾಡಿದ್ದರಿಂದ, ತಾರಣೆ ಅಂದರೆ ಕೊಂದಿದ್ದರಿಂದ, ವಿಷ್ಣು ಶ್ರೀಕೃಷ್ಣ ಇವೆಲ್ಲ ಒಂದೇ ಹೆಸರಾದ್ದರಿಂದ ತಾರಣೆ ಅಂದರೆ ಕೊಂದಿರು. ಶಿಶುಪಾಲನನ್ನು ಕೊಂದಿದ್ದು ಶ್ರೀಕೃಷ್ಣ. ತಾರಣೆ ಮಾಡಿದ್ದರಿಂದ ತಾರಾ ಎಂಬ ಹೆಸರು ಪರಮಾತ್ಮನಿಗೆ ಬಂದಿದೆ. ಪರಾಕ್ರಮಶಾಲಿ, ಶಿಷ್ಟರನ್ನು ಪಾಲಿಸುವವನು, ದುಷ್ಟರನ್ನು ರಕ್ಷಿಸುವವನು, ಹಾಗೆಯೇ ಶಿಕ್ಷಿಸುವವನು, ಅರಿಷಡ್ವೈರಿಗಳನ್ನು ಗೆದ್ದವನು, ಜನಿಸಿದವರಿಗೆಲ್ಲ ದೇವನು ಭಗವಂತನು, ಎಲ್ಲರಿಗೂ ಅನುಕೂಲವಾಗಿರುವನು. ಆದ್ದರಿಂದ ಈತನಿಗೆ ಅನುಕೂಲನು ಎಂಬ ಹೆಸರು ಇದೆ. ಧರ್ಮದ ರಕ್ಷಣೆಗಾಗಿ 100 ಅವತಾರ ತಾಳಿರುವವನು, ಕರದಲ್ಲಿ ಪದ್ಮವನ್ನು ಹಿಡಿದಿರುವವನು, ಕಮಲದಂತೆ ನೇತ್ರಗಳುಳ್ಳವನು. ಇದಿಷ್ಟು ನಾರಾಯಣನ ಅಥವಾ ವಿಷ್ಣುಮೂರ್ತಿಯ ಒಂದು ವಿವರಣೆ. ವೀಕ್ಷಕರೇ, ಈ ಶ್ಲೋಕದಲ್ಲಿ ಬಂದಿರತಕ್ಕಂಥ ಈತನಿಗೆ ಹೆಸರು ಹೇಗೆ ಬಂತು, ಹಾಗೆ ಈ ಒಂದು ಆತನ ವರ್ಣನೆ, ಕಣ್ಣು ಮತ್ತು ಕರದಲ್ಲಿ ಪದ್ಮವನ್ನು ಹಿಡಿದಿರ್ತಕ್ಕಂಥ ಈ ಒಂದು ವಿಷ್ಣುವಿನ ವರ್ಣನೆ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.